ನಾವು ಈಗ ದೇವರ ವಾಕ್ಯಕ್ಕೆ ಹೋಗೋಣ. ಲೆಟ್ ಅಸ್ ಗೆಟ್ ಇನ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಧ್ಯಾನಿಸೋಣ. ನಾವು ಇದು ನೋಡಿದ್ವಿ, ಏನು ಅಂತ ಹೇಳಿದರೆ ಭಾಳ ಭಯಂಕರವಾದಂಥ ವಾರ ಇದು. ಭಯಂಕರವಾದಂಥ ವಾರ. ಇದಾಯಿತು, ಪ್ಲೇನ್ ಕ್ರ್ಯಾಶ್ ಆಯಿತು. ಭಾಳ ಒಂದು ದುಃಖಕರವಾದಂಥ ಒಂದು ಘಟನೆ ನಡೆದು ಹೋಯಿತು. ಅದು ಆಫ್ ಮಾಡಿಬಿಡಿ. ಇವತ್ತಿನ ಮುಖ್ಯವಾದಂಥ ವಿಷಯ ಏನಂದರೆ ಆಕ್ಸಿಡೆಂಟ್ಸ್, ಅಪಘಾತಗಳು ದೇವರ ಕಾರ್ಯನ, ವೆದರ್ ಆಕ್ಸಿಡೆಂಟ್ಸ್ ಗಾಡ್ಸ್ ಡಿಸೈನ್. ದೇವರು ಏರ್ಪಾಡು ಮಾಡ್ತಾನೆ ಆಕ್ಸಿಡೆಂಟ್ಸ್ಗಳ. ಅಪಘಾತ ಆಯಿತು 241 ಜನ, ಒಟ್ಟು 279, 279 ಪೀಪಲ್ ಡೈಡ್ in the fraction of seconds. ಕೆಲವೇ ಕ್ಷಣಗಳು 279 ಜನರು ಯಹಲೋಕ ಯಾತ್ರೆಯನ್ನು ಒಟ್ಟಿಗೆ ಮುಗಿಸಿದರು. ಸಣ್ಣ ಮಕ್ಕಳಿದ್ದರು, ವಯಸ್ಸಾದವರಿದ್ದರು, ಯವನಸ್ಥರಿದ್ದರು, ಹೊಸದಾಗಿ ಮದುವೆ ಆದವರಿದ್ದರು, ಡಾಕ್ಟರ್ಸ್ಗಳಿದ್ದರು, ಅನೇಕ ವಿದ್ಯಾವಂತರಿದ್ದರು. ನನ್ ಆಫ್ ದೆಮ್ ಸರ್ವೈವ್ಡ್. ಯಾರೂ ಅದರಲ್ಲಿ ಉಳಿಲಿಲ್ಲ. ನಮ್ಮೆಲ್ಲರ ಹೃದಯವನ್ನು ಏನಂದರೆ ಬಹಳವಾಗಿ ಕಲುಕಿದಂಥ ಒಂದು ವಿಷಯ ನಡೆದು ಹೋಯಿತು. ಆ ಮನೆಯವರು ಎಷ್ಟು ಗೋಳಾಡ್ತಿದ್ದಾರೋ ಗೊತ್ತಿಲ್ಲ ನಮಗೆ. ಯಾಕಂದರೆ ಸುಟ್ಟು ಭಸ್ಮ ಆಗಿದ್ದಾರೆ. ಅವರ ಅವಶೇಷಗಳು ಗೊತ್ತಾಗ್ತಾ ಇಲ್ಲ. ಈಗ DNA ಟೆಸ್ಟ್ ಮಾಡ್ತಿದ್ದಾರೆ. DNA ಟೆಸ್ಟ್ ಮಾಡಿ ಅದು ಯಾರ ಹೆಣ ಯಾರ್ದು ಅಂತ ಹೇಳಿ. ಯು ಕ್ಯಾನ್ ಥಿಂಕ್ ಅಬೌಟ್, ಏನಂದರೆ ಒಂದು ಮೂಮೆಂಟಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದವರು, ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ದವರು ಹೋದರು. ಅವರು ರೂಪಾನಿ ಅವರು ಮುಗಿಯಿತು. ಒಂದೇ ಒಂದು ಕ್ಷಣ ಇವರೇ, ಒಂದೇ ಒಂದು ಕ್ಷಣ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ, ಆಕ್ಸಿಡೆಂಟ್ಸ್ ಡಿಸೈನ್ ಗಾಡ್ಸ್ ಡಿಸೈನ್. ದೇವರ ಏರ್ಪಾಡು ಮಾಡಿದಂಥ ಸಂಗತಿನ ಇದು. ಬೈಬಲ್ ಏನು ಹೇಳ್ತದೆ ಆಕ್ಸಿಡೆಂಟ್ಸ್ಗಳ ಬಗ್ಗೆ? ಮೊದಲನೇದಾಗಿ ಪ್ರಶ್ನೆ ಏನಂತ ಹೇಳಿದರೆ, ಇದು ದೇವರು ಮಾಡಿದಂಥ ಯೋಜನೆನ. ಡಿಡ್ ಗಾಡ್ ಏನಂದ್ರೆ allowed such thing to happen? ಇಲ್ಲವೇ ಅವರ ನಾವು ಹಣೆ ಬರ ಅಂತೇವೆ. ವೆದರ್ ಇಟ್ ವಾಸ್ ದೇರ್ ಡೆಸ್ಟಿನಿ, ವೆದರ್ ದೇ ವರ್ ಡೆಸ್ಟೈನ್ಡ್. ಎಲ್ಲರದು ಒಟ್ಟಿಗೆ ಆಗಬೇಕು ಅಂತ ಹೇಳಿದರೆ ಅದು ಮೊದಲೇ ಆಗಿತ್ತು. ಅದು ಡೆಸ್ಟೈನ್ಡ್, ಅದು ಮೊದಲೇ ಆ ಒಂದು ನಿರ್ಣಯ ಆಗಿತ್ತ. ಇವರೆಲ್ಲ ಒಟ್ಟಿಗೆ ಸಾಯ್ಬೇಕಪ್ಪ ಅಂಥೇಳಿ ಏನಾದರೂ ಒಂದು ನಿರ್ಣಯ ಆಗಿತ್ತು. ವೆದರ್ ದೇ ವರ್ ಡೆಸ್ಟೈನ್ಡ್, ಅವರ ಹಣೆಯಲ್ಲಿ ಬರೆದಿತ್ತ ಅದು. ಇಲ್ಲವೇ ಅವರು ಭಾಳ ಕೆಟ್ಟವರಾಗಿದ್ರ, ತುಂಬ ಕೆಟ್ಟವರಾಗಿದ್ರಪ್ಪ. ಹಾಗಾದ್ರೆ ಮಕ್ಕಳೇನು ಮಾಡಿದ್ರು? 4 ವರ್ಷದ ಮಗು ಏನು ಮಾಡಿದ್ರು? ಅನೇಕ ಪ್ರಶ್ನೆಗಳು ನಮ್ಮೆಲ್ಲರಿಗೆ ಬರ್ತವೆ. ನಾವು ಹೇಳ್ಬೋದು, ಯಾವುದೋ ಜನ್ಮದಲ್ಲಿ ಪಾಪ ಮಾಡಿದ್ದಾರೆ ಅವರಂತ ಹೇಳಿ. ಒಟ್ಟಿಗೆ ಮಾಡ್ತಾರೇನು? ಒಬ್ರಿಗೊಬ್ರು ಸಂಬಂಧ ಇಲ್ಲ. ಅವರು ಒಬ್ರಿಗೊಬ್ರು ಸಂಬಂಧ ಇಲ್ಲ, ಒಂದೇ ಮನೆಯವರಲ್ಲ, ಬೇರೆ 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 ಬೇರೆ. ಆ ತಂದೆ ಮಗಳಿಗೆ ಆಶೀರ್ವಾದ ಮಾಡ್ತಾನೆ, ಹೋಗಮ್ಮ, ಹೋಗಿ ಗಂಡನಿಗೆ ಗಂಡನ ಮನೇಲಿ ಸೇರ್ಕೊ ನೀನು.
ಅದನ್ನು ಅವನು ಫೇಸ್ಬುಕ್ಕಲ್ಲಿ ಹಾಕಿದ, ಇನ್ಸ್ಟಾಗ್ರಾಮಲ್ಲಿ. ಮಗಳಿಗೆ ಆಶೀರ್ವಾದ ಮಾಡ್ತಾನೆ, ನೀನು ಚೆನ್ನಾಗಿರಮ್ಮ ಅಲ್ಲಿ ಅಂತ. ಆ ಮಗಳು ಏನಾದ್ಲು ಹೋದ್ಲು. ಆತನ ಫೋಟೋ ಎಲ್ಲ ಹಾಕ್ಕೊಂಡು ಆಕೆಗೆ ಅದನ್ನು ಬರೆದಿದ್ದಾನೆ ಅವನು, ಮಗಳೇ ಚೆನ್ನಾಗಿರು, ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ ಹೇಳಿ. ಇದಕ್ಕೆ ಕೆಲವು ವಾಕ್ಯಗಳನ್ನು ನಾವು ನೋಡೋಣ. ಮೊದಲನೇದಾಗಿ ಬೈಬಲ್ ಏನು ಹೇಳ್ತದೆ ನೋಡ್ರಿ. ಪ್ರಸಂಗಿ ಪುಸ್ತಕ 9ನೇ ಅಧ್ಯಾಯ ನೋಡ್ರಿ. 9ನೇ ಅಧ್ಯಾಯ 11 ಮತ್ತು 12ನೇ ವಚನ ಓದ್ರಿ. ಪ್ರಸಂಗಿ 9, 11 ಮತ್ತು 12ನೇ ವಚನ. ನಾನು ಲೋಕದಲ್ಲಿ ತಿರುಗಿ ದೃಷ್ಟಿಸಲು, ವೇಗಿಗಳಿಗೆ ಊಟದಲ್ಲಿ ಬೆಳಗಿಲ್ಲ, ಬಲಿಷ್ಠರಿಗೆ ಯುದ್ಧದಲ್ಲಿ ಜಯವಾಗದು, ಜ್ಞಾನಿಗಳಿಗೆ ಅನ್ನ ಸಿಕ್ಕದು, ವಿವೇಕಿಗಳಿಗೆ ಧನ ಲಭಿಸದು, ಪ್ರವೀಣರಿಗೆ ದಯೆ ದೊರೆಯದು, ಕಾಲವು ಪ್ರಾಪ್ತಿಯು ಯಾರಿಗೂ ತಪ್ಪಿದ್ದರಲ್ಲ ಎಂದು ತಿಳಿದುಕೊಂಡೆನು. ಮನುಷ್ಯನು ತನ್ನ ಕಾಲಗತಿಯನ್ನು ತಿಳಿಯಲಷ್ಟೇ. ಮೀನುಗಳು ಕೆಟ್ಟ ಬಲೆಗೂ ಪಕ್ಷಿಗಳ ಜಾಲಕ್ಕೂ ಸಿಕ್ಕಿ ಬೀಳುವ ಹಾಗೆ ನರಜನ್ಮದವರು ತಮ್ಮ ಮೇಲೆ ತಟ್ಟನೆ ಬೀಳುವ ಕೆಟ್ಟ ಕಾಲಪಾಶಕ್ಕೆ ಸಿಕ್ಕಿಕೊಂಡು. ನೋಡ್ರಿ ವಾಕ್ಯ ಏನಿದ್ರೆ ಇದು ಬಾಣ ಹೊಡೆದಂಗೆ ಹೇಳ್ತದೆ. ಯಾರೋ ಬಾಣ ನಮಗೆ ಮಾಡಿ ಹೊಡೆದವ್ರ ಹಾಗೆ ಹೇಳ್ತದೆ. ಏನಂತ ಹೇಳ್ತದೆ? ವೇಗಿಗಳು ಓಟ ಮಾಡೋವನಿಗೆ ಎಲ್ಲ ಯಾವಾಗಲೂ ಜಯ ಸಿಗ್ತದೇನೋ, ಸಿಗ್ಲಿಕ್ಕಿಲ್ಲ. ವೇಗಿಗಳಿಗೆ ಜಯವಿಲ್ಲ. ಓಡ್ಲಿಕ್ಕೆ ಬರ್ತದೆ ನಿಜ, ಜಯ ಸಿಕ್ಕುವುದಿಲ್ಲ. ಬಲಿಷ್ಠನಿದ್ದೆ ನೀನು, ಬೇಕಾದಷ್ಟು ಬಲ ಇದೆ ನಿನಗೆ, ಮೇನ್ ಬೇಕಾದ್ರೂ ಮಾಡ್ತೇನೆ ಅಂತೇಳಿ ಜಯ ಸಿಕ್ಕುವುದಿಲ್ಲ. ಜ್ಞಾನ ಇದ್ದೀರಿ ನೀನು, ಬೇಕಾದಷ್ಟು ಜ್ಞಾನ ಇದೆ, ಊಟ ಸಿಕ್ಕುವುದಿಲ್ಲ. ತುಂಬ ನಿನಗೆ ಏನಂದ್ರೆ ವಿವೇಕ ಇದೆ, ಅಂಡರ್ಸ್ಟ್ಯಾಂಡಿಂಗ್. ಯು ಆರ್ ಮ್ಯಾನ್ ಫುಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಬಹಳ ವಿವೇಕಿಯಾಗಿದ್ದೀನಿ ನೀನು. ಹಣ ಸಿಕ್ಕಲ್ಲ. ಬಹಳ ಸ್ಕಿಲ್ಫುಲ್, ಪ್ರವೀಣನಾಗಿದ್ದೀನಿ ನೀನು. ದಯೆ ಸಿಕ್ಕಲ್ಲ. ಕಾಲವು ಪ್ರಾಪ್ತಿಯು ಯಾರಿಗೂ ತಪ್ಪಿದ್ದಲ್ಲ. ಕಾಲವು ಪ್ರಾಪ್ತಿಯು ಅಂದರೆ ಏನೇನು ಆಗಬೇಕು ಅದೆಲ್ಲ ಆಗ್ತದೆ. ಏನೇನಾಗಬೇಕೋ ಅದೆಲ್ಲ ಆಗ್ತದೆ. ಯಾರು ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಅದು ಹೇಳ್ತದೆ ವಾಕ್ಯ. ಏನು ಹೇಳ್ತದೆ? ಕಾಲವು ಪ್ರಾಪ್ತಿಯು ಯಾರಿಗೂ ತಪ್ಪಿದ್ದಲ್ಲ. ಆಮೇಲೆ ಅಲ್ಲಿ ಅವನು ಹೇಳ್ತಾನೆ ಹೇಗೆಂದರೆ, ಮನುಷ್ಯನು ತನ್ನ ಕಾಲಗತಿಯನ್ನು ತಿಳಿಯನಷ್ಟೇ. ನಮಗೇನು ಗೊತ್ತಿಲ್ಲ ಅಂದರೆ ನಾಳೆ ಏನಾಗ್ತದೆ, ಇನ್ನೊಂದು ಕ್ಷಣದಲ್ಲಿ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಇನ್ನೊಂದು ಕ್ಷಣ. ಅದು ವಿಮಾನ ಹಾರಿ 1 ನಿಮಿಷ ಆಗಿದೆ ಅಷ್ಟೆ. ಒಂದೇ 1 ನಿಮಿಷ ಹಾರಿ ಎತ್ತರಕ್ಕೆ ಹೋಗಲಿಲ್ಲ, ಕೆಳಕ್ಕೆ ಹೋಯ್ತು. ಅದು ಯಾವಾಗಲೂ ವಿಮಾನ ಏನಾಗಬೇಕಂದ್ರೆ ಹೀಗೆ ಮೇಲೆ ಹೋಗ್ಬೇಕು. ಮೇಲೆ ಹೋಗಿ ಸುಮಾರು ಎಷ್ಟರವರೆಗೆ ಹೋಗ್ತದಂದರೆ ಅದು 25,000ದಿಂದ 33,000 ಅಡಿ ಎತ್ತರ ಹೋಗ್ತದೆ. ಈ ವಿಮಾನ ಏನಾಯಿತು ಅಂದರೆ ಬರೀ 600 ಅಡಿಗೆ ಏರಿದೆ ಅಷ್ಟೇ. 600 ಅಡಿ. ಅಂದರೆ ಈಗ ಮೋಡ ಇದೆಯಲ್ಲ, ಮೋಡ 800 ಅಡಿಗೆ ಮೋಡ ಇರ್ತದೆ. 800 ಅಡಿಗೆ ಮೋಡ ಬಂದರೆ ಮಳೆ ಬರ್ತದೆ. ಅದಕ್ಕಿಂತ ಮೇಲಿದ್ದರೆ ಮಳೆ ಬರೋದು ಕಡಿಮೆ. ಹಾಗೆ ಅದು ಲೆಕ್ಕ. 800 ಅಡಿನೂ ಇಲ್ಲ, ಇದು ಸ್ವಲ್ಪ 600 ಅಡಿ ಹೋಗಿದ್ದೆ. ಅದು ಮೇಲೆ ಹೋಗ್ಲಿಕ್ಕೆ ಆಗಲಿಲ್ಲ, ಕೆಳಕ್ಕೆ ಹೀಗೆ ಫಾಸ್ಟಾಗಿ ಹಿಡಿತಾ ಬಂದು. ಅದೇ ಮನುಷ್ಯನು ತನ್ನ ಕಾಲಗತಿಯನ್ನು ತಿಳಿಯನಷ್ಟೇ. ಏನಾಗ್ತದೆ ಗೊತ್ತಿಲ್ಲ. ನೀವು ಎಷ್ಟು ಬಲಿಷ್ಠರಿದ್ದೀರಿ, ಎಷ್ಟು ಜ್ಞಾನಿ ಇದ್ದೀರಿ, ಯಾವುದು ಲೆಕ್ಕಕ್ಕೆ ಬರಲ್ಲ. ಆಮೇಲೆ ಏನು ಹೇಳ್ತಾನೆ? ಮೀನುಗಳು ಕೆಟ್ಟ ಬಲೆಗೆ, ಪಕ್ಷಿಗಳು ಜಾಲಕ್ಕೆ.
ಸಿಕ್ಕಿಕೊಳ್ಳುವಂತೆ ಏನಾಗ್ತದಂತೆ, ನರಜನ್ಮದವರು ತಮ್ಮ ಮೇಲೆ ತಟ್ಟನೆ ಬೀಳುವ ಕೆಟ್ಟ ಕಾಲಾಪಾಶಕ್ಕೆ ಸಿಕ್ಕಿಕೊಳ್ಳುವರು. ಅವ್ರ ಮೇಲೇನೂ ಬಲೆ ಬೀಸಲ್ಪಡ್ತದೆ. ಕೆಟ್ಟ ಸಮಯ. ಸೊ ಹಾಗಾದರೆ ಬೈಬಲ್ ಏನು ಹೇಳ್ತದಂದರೆ, ದೇರ್ ಈಸ್ ಈವಿಲ್ ಟೈಮ್ಸ್ ಆರ್ ದೇ, ಸ್ನೇರ್ ಆಫ್ ಈವಿಲ್ ಟೈಮ್ ಎಂಬುದಾಗಿ ಇಂಗ್ಲೀಷ್ನಲ್ಲಿ ಅದನ್ನು ಸ್ನೇರ್ ಆಫ್ ಈವಿಲ್ ಟೈಮ್ ಅಂತ ಹೇಳಿ ಕರೀತದೆ. ಬಲೆ ಇದ್ದಾಗ, ಬಲೆ ಅದು ಸ್ನೇರ್ ಆಫ್ ಈವಿಲ್ ಟೈಮ್ ಅಂದರೆ ಬಲೆ ಇದ್ದ ಹಾಗೆ. ಬಲೆ ಅದು ಕೆಟ್ಟ ಬಲೆ ಅಂತ ಹೇಳಿ ಕರೀತದೆ. ಇಟ್ ಸ್ಪೀಕ್ಸ್ ಅಬೌಟ್ ಇದು ಅಲ್ಲಿ ಏನಂದರೆ ಸ್ನೇರ್ ಇನ್ ಆ್ಯನ್ ಈವಿಲ್ ಟೈಮ್ ಎಂಬುದಾಗಿ. ಒಂದು ಬಲೆ, ಒಂದು ರೀತಿಯಲ್ಲಿ ನೀವು ಒಂದು ವಿಷ ಜಾಲಕ್ಕೆ ಸಿಕ್ಕಾಕಿಕೊಳ್ತೀರಿ. ಮನುಷ್ಯನ ಮೇಲೆ ದೇವರು, ದೇವರಂತ ಹೇಳಲಿಕ್ಕಾಗಲ್ಲ, ಕೆಟ್ಟ ಸಮಯ ಮನುಷ್ಯನ ಮೇಲೆ ಬರ್ತದೆ. ಬಲೆಯು ಬೀಸಲ್ಪಡ್ತದೆ. ಇಲ್ಲಿ ನಾವು ಏನು ನೋಡ್ತೇವೆ ಅಂದರೆ, ದ ಫೇಲ್ಯೂರ್ ಆಫ್ ಹ್ಯೂಮನ್ ನಾಲೆಜ್. ಮೊದಲನೇದಾಗಿ ನಾವೇನು ತಿಳ್ಕೊಬೇಕಂದ್ರೆ, ಮನುಷ್ಯನೇ ನೀನು ಎಷ್ಟೇ ಜಾಣನಾಗಿರು, ನಿನ್ನ ಜಾಣತನಕ್ಕೇನಿದೆ ಮಿತಿ ಇದೆ. ಯು ಹ್ಯಾವ್ ಲಿಮಿಟೆಡ್ ನಾಲೆಡ್ಜ್. ನಿನಗೆಲ್ಲ ಗೊತ್ತಿಲ್ಲ. ಯು ಡೋಂಟ್ ನೋ ಎವ್ರಿಥಿಂಗ್. ಹೆಂಡತಿ ಸತ್ತು ಹೋದ್ಲು. ಹೆಂಡತಿ ಸಾಯುವಾಗ ಆಕೆ ಏನು ಹೇಳಿದ್ಲು, ನಂದು ಬೂದಿ ತಗೊಂಡು ಹೋಗಿ ನಮ್ಮೂರಿನ ನದಿಯಲ್ಲಿ ಬಾವಿಯಲ್ಲಿ ಹಾಕಿರಿ ಅಂತ ಹೇಳಿದ್ರು. ಗಂಡ ತಗೊಂಡು ಬಂದ, ಬೂದಿ ತಂದು ಅವರು ಆಕೆ ಊರಿನ ಬಾವಿ ಮತ್ತು ನದಿಯಲ್ಲಿ ಇದು ಬೂದಿ ಹಾಕಿದ. ಅಸ್ಥಿಯನ್ನು ಹಾಕ್ತಾನೆ. ಅವನಿದ್ದ ಅದರಲ್ಲಿ. ಇಬ್ಬರು ಮಕ್ಕಳು ಅವ್ರಿಗೆ, 8 ವರ್ಷದ ಹುಡುಗಿ, 4 ವರ್ಷದ ಹುಡುಗ. ಬಿಟ್ಟು ಬಂದಿದ್ದಾನೆ ಅವರನ್ನ ಮನೆಯಲ್ಲಿ. ಅವನು ಸತ್ತೋದ, ತಾಯಿನೂ ಇಲ್ಲ, ತಂದೆ. ಮಕ್ಕಳೇನು ಮಾಡ್ತಾರೆ? 8 ವರ್ಷ, 4 ವರ್ಷ. ಕೆಟ್ಟ ಸಮಯ ಮನುಷ್ಯನೇ ನಿನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಏನು ಗೊತ್ತಿಲ್ಲ ಅಂತ ಎಷ್ಟೇ ಆಗಿರಲಿ, ಮನುಷ್ಯನ ಎಷ್ಟೇ ಜಾಣನಾಗಿದ್ದರೂ ಒಂದೊಂದು ಸಾರಿ ಕೈ ಕೊಡ್ತಾರೆ. ಫೇಲ್ಯೂರ್ ಆಫ್ ಹ್ಯೂಮನ್ ನಾಲೆಜ್. ಮನುಷ್ಯನು ಎಷ್ಟೇ ಜ್ಞಾನ ಇರಲಿ, ವಿಮಾನ ಹಾರಿಸ್ತೇನೆ, ಮೇಲೆ ಹೋಗ್ತೇನೆ, ಹೋಗ್ಲಿಕ್ಕೆ ಆಗಲಿಲ್ಲ. ಏನು ಫಾಲ್ಟೋ ಗೊತ್ತಿಲ್ಲ ನಮಗೆ. ಎಂಜಿನ್ ಫಾಲ್ಟು, ಪೈಲಟ್ಗಳ ಫಾಲ್ಟು, ವಾಟ್ ವಿ ಡೋಂಟ್ ನೋ. ಆದರೆ ಬೈಬಲ್ ಏನು ಹೇಳ್ತದಾರೆ? ಕೆಟ್ಟ ಸಮಯ. ಬೈಬಲ್ ಕಾಲ್ಸ್ ಇಟ್ ಇಸ್ ದ ಈವಿಲ್ ಸ್ನೇರ್ ಎಂಬುದಾಗಿ. ದೇವರು ಇಂಥದಕ್ಕೆ ದೇವರ ವಾಕ್ಯ ಏನು ಹೇಳ್ತದಂದ್ರೆ, ಇಂಥದಕ್ಕೆ ಕೆಟ್ಟ ಬಲೆ ಇದು, ಕೆಟ್ಟ ಸಮಯ. ಮನುಷ್ಯನ ಜ್ಞಾನ ಏನು ಪ್ರಯೋಜನ ಆಗಲ್ಲ. ಮನುಷ್ಯನ ಎಷ್ಟೇ ನಿಮ್ಮಲ್ಲಿರುವಂಥ ಜಾಣತನ ಇರಲಿ, ಜ್ಞಾನ ಇರಲಿ, ಏನು ಮಾಡೋಕ್ಕಾಗಲ್ಲ. ಮತ್ತು ಮನುಷ್ಯರಾಗಿ ನಾವೇನು ತಿಳ್ಕೊಳ್ಬೇಕಂದ್ರೆ, ಸ್ಥಿತಿಗತಿಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಸ್ಥಿತಿಗತಿಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ವಿ ಕಾಂಟ್ ಕಂಟ್ರೋಲ್. ಎಷ್ಟು ಸಾಧ್ಯ ಅಷ್ಟು ಮಾಡ್ಬೋದು ಅಷ್ಟೇ, ನಾಟ್ ಮೋರ್ ದೆನ್ ದ್ಯಾಟ್. ಅವನು ಪೈಲಟ್ ಹೇಳ್ತಾ ಇದ್ದಾನಂತೆ, ಅವನು ಹಾರಿಸೋನು, ನಾವೆಲ್ಲರೂ ಸಾಯ್ತೇವೆ, ಯಾರೂ ಉಳಿಯೋದಿಲ್ಲ. ಕೊನೆಯ ಮಾತು, ಯು ಆರ್ ಗೋಯಿಂಗ್ ಟು ಡೈ, ಎವ್ರಿ ಒನ್ ವಿಲ್ ಡೈ, ನನ್ ವಿಲ್ ಬಿ ಸೇವ್. ಯಾರೂ ಉಳಿಯೋದಿಲ್ಲ. ಎಲ್ಲ ಮನುಷ್ಯನಿಗೆ ಏನಂದರೆ ಇದಿಲ್ಲ, ಅದನ್ನು ನಿಯಂತ್ರಣ ಮಾಡಲಿಕ್ಕಾಗಲ್ಲ. ಯು ಕೆನಾಟ್ ಕಂಟ್ರೋಲ್ ಎವ್ರಿಥಿಂಗ್, ಎವ್ರಿ ಸಿಚುವೇಶನ್. ಆದರೆ ದೇವರ ವಾಕ್ಯ ಹೇಳುವುದನ್ನು ನೋಡ್ರಿ. ದೇವರ ವಾಕ್ಯ ಏನಂತ ಹೇಳ್ತದೆ? ಈಗ ಕೆಟ್ಟ ಸಮಯ ಅಂತ ಹೇಳುವಾಗ ನಾನು ಮತ್ತೆ ನಿಮಗೆ ಆಮೇಲೆ ಹೇಳ್ತೇನೆ ಕೆಟ್ಟ ಸಮಯ ಅಂದರೆ ಏನು ಅಂತ ಹೇಳಿ. ಯಾಕಂದರೆ
ಇದು ದೇವರು ಮಾಡುವಂಥದ್ದಲ್ಲ. ಮತ್ತೆ ಹೇಳ್ತೇನೆ ನಾನು. ಅದರ ಮೊದಲು ಕೆಲವು ವಚನ ನಾವು ನೋಡೋಣ. ಮೊದಲನೇದಾಗಿ ನೋಡ್ರಿ, ಯಾಕೋಬ 1:13 ನೋಡ್ರಿ. ಯಾಕೋಬ 1:13 ದೇವರ ವಾಕ್ಯ ಏನನ್ನ ಹೇಳ್ತದೆ ನೋಡ್ರಿ. ಯಾಕೋಬ 1:13 ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಇಟ್ ಇಸ್ ನಾಟ್ ಡಿಸೈನ್ ಆಫ್ ಗಾಡ್. ದೇವರು ಇದನ್ನೆಲ್ಲ ಮಾಡಿದಾನೆ. ಇಲ್ಲ ಇಲ್ಲ ಇಲ್ಲ, ದೇವರು ಮಾಡಿದ್ದಲ್ಲ. ಮನುಷ್ಯ ಮಾಡಿದ್ದಾನೆ, ಸೈತಾನನು ಮಾಡಿದ್ದಾನೆ. ಪಾಸಿಬಲ್. ಯಾಕಂದ್ರೆ ಯೋಬನನ್ನು ಪೂರ್ತಿಯಾಗಿ ಅವನು ಹಾಳು ಮಾಡಲಿಕ್ಕೆ ನೋಡಿದ. ಅವನ ಮೈಯಿಂದ ಹಿಡ್ಕೊಂಡು, ಅವನ ಮಕ್ಕಳಿಂದ ಹಿಡ್ಕೊಂಡು, ಅವನ ಆಸ್ತಿಯಿಂದ ಹಿಡ್ಕೊಂಡು ಎಲ್ಲವನ್ನ ಹಾಳು ಮಾಡಲಿಕ್ಕೆ ಸೈತಾನನು ದೇವರ ಒಪ್ಪಿಗೆ ತಗೊಳ್ತಾನೆ. ದೇವರ ಒಪ್ಪಿಗೆ ಬೇಕು. ದೇವರು ಅದಕ್ಕೆ ಏನಾದ್ರೆ ಪರ್ಮಿಟ್ ಮಾಡ್ತಾನೆ ಅಷ್ಟೇ. ಗಾಡ್ ಅಲೌಸ್ ಥಿಂಗ್ಸ್ ಟು ಹ್ಯಾಪನ್. ಆದರೆ ಗಾಡ್ ಈಸ್ ನಾಟ್ ದ ಕಾಸ್ ಆಫ್ ದೀಸ್ ಈವಿಲ್ ಥಿಂಗ್ಸ್. ದೇವರು ಕೆಟ್ಟದ್ದಕ್ಕೇನು ಕಾರಣನಲ್ಲ. ಆಮೇಲೆ ಲೂಕನ ಬರೆದ ಸುವಾರ್ತೆ ನೋಡ್ರಿ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ ನೋಡ್ರಿ. 11 ಮತ್ತು 12ನೇ ವಚನ ಓದ್ರಿ. 11 ಮತ್ತು 12ನೇ ವಚನ. ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನು, ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ. ನೋಡ್ರಿ, ಇಲ್ಲಿ 2 ವಿಷಯಗಳನ್ನ ನೀವು ನೋಡ್ಬೇಕು. ಆ ಮಗನು ಮೀನನ್ನು ಕೇಳಿದರೆ ಏನು ಮಾಡ್ತಾನೆ? ತಂದೆ ಹಾವು ಕೊಡ್ತಾನೆ? ಇಲ್ಲ. ಆಮೇಲೆ ಮೊಟ್ಟೆ ಕೇಳಿದರೆ ಚೇಳು ಕೊಡ್ತಾನ? ಅದಕ್ಕೆ ಅಲ್ಲಿ ಮುಂದೆ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಈ ಲೋಕದ ತಂದೆಗಳು ಇಷ್ಟು ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡ್ತಾರಾದರೆ ದೇವರು ನಮ್ಗೇನು ಮಾಡ್ತಾನೆ? ಒಳ್ಳೆಯದನ್ನೇ ಕೊಡ್ತಾನೆ, ಕೆಟ್ಟದನ್ನು ಕೊಡುವುದಿಲ್ಲ. ಗಾಡ್ ಈಸ್ ನಾಟ್ ಒರಿಜಿನೇಟರ್ ಆಫ್ ಈವಿಲ್ ಥಿಂಗ್ಸ್. ಯಾವುದೇ ಕೆಟ್ಟದ್ದಾಗಲಿ ದೇವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಆತನು ಹೋಗುವುದಿಲ್ಲ. ಆಮೇಲೆ ಇನ್ನೊಂದು ವಚನ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 5:45 ನೋಡ್ರಿ. 5:45 ಮತ್ತಾಯ 5:45. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವುದು. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನೋಡ್ರಿ, ಈಗ ಮಳೆ ಸೂರ್ಯ ದೇವರ ವಾಕ್ಯ ಹೇಳ್ತದೆ, ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ದೇವರು ಏನಂದ್ರೆ ಬೆಳಕು ಕೊಡ್ತಾನೆ, ಮಳೆ ಕೊಡ್ತಾನೆ. ಆಮೇನ್. ಗಾಡ್ ಗಿವ್ಸ್. ಹಿ ಇಸ್ ಎ ಇಂಪಾರ್ಷಿಯಲ್ ಗಾಡ್. ದೇವರು ಯಾರ ಕಡೆಗೆ ತಾರತಮ್ಯ ಮಾಡೋದಿಲ್ಲ. ಇವ್ರು ಒಳ್ಳೆಯವರು, ಇವ್ರಿಗೆ ಮಾತ್ರ ಮಳೆ ಬರಲಿ, ಇವ್ರು ಕೆಟ್ಟವರು, ಇವ್ರಿಗೆ ಮಳೆ ಬರಬಾರ್ದು. ಇಲ್ಲ, ಆ ಥರ ಇಲ್ಲ. ಇಟ್ಸ್ ನಾಟ್ ಗಾಡ್ ಡಿಸೈನ್. ದೇವರು ಎಂದಿಗೂ ಆ ರೀತಿಯಲ್ಲಿ ತನ್ನ ಸೃಷ್ಟಿಯನ್ನು ಮಾಡುವುದಿಲ್ಲ, ಮತ್ತೇನೆಂದರೆ ಅದನ್ನು ಅನುಸರಿಸ್ಕೊಂಡು ಹೋಗಲ್ಲ. ಇಟ್ಸ್ ಅ ವೆರಿ ಇಂಪಾರ್ಷಿಯಲ್ ಗಾಡ್. ಪಕ್ಷಪಾತವಿಲ್ಲದಂಥ ದೇವರು. ಹಾಗಾದ್ರೆ ಏನಿದು? ವಾಟ್ ಈಸ್ ಇಟ್? ಈಗ ಇದಕ್ಕೆ ಬನ್ನಿ, ಎಲ್ಲೆಂದರೆ ಜ್ಞಾನೋಕ್ತಿಗೆ ಬನ್ನಿ. ಜ್ಞಾನೋಕ್ತಿ 16:9ನೇ ವಚನಕ್ಕೆ ಬನ್ನಿ. ಜ್ಞಾನೋಕ್ತಿ 16:9. ಮನುಷ್ಯನು ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರೂ ಯೆಹೋವನೇ ಅವನಿಗೆ ಗತಿಯನ್ನು ಏರ್ಪಡಿಸುವನು. ಇಲ್ಲಿ ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಮನುಷ್ಯನಿಗೆ ದೇವರು ಏನು ಕೊಟ್ಟಿದ್ದಾನೆ ಅಂದರೆ ಹಿ ಹ್ಯಾಸ್ ಗಿವನ್ ಫ್ರೀ ವಿಲ್. ನಿಮ್ಗೆ ಏನು ದಾರಿ ಬೇಕೋ ಆ ದಾರಿ ಆರಿಸ್ಕೊಡ್ರಿ ಅಷ್ಟೇ. ಗಾಡ್ ಹ್ಯಾಸ್ ಗಿವನ್ ಈಚ್ ಒನ್ ಆಫ್ ಅಸ್. ನಿಮ್ಮ ಜೀವಿತದಲ್ಲಿ ನೀವು ನಿಮ್ಮ ಇಷ್ಟಾನುಸಾರವಾಗಿ ಏನನ್ನ ನೀವು ಮಾಡಬೇಕಂತೀರೋ, ಆರಿಸ್ಕೊಳ್ಬೇಕಂತೀರೋ, ದೇವರು ಅದನ್ನು ನಿಯಂತ್ರಣ ಮಾಡೋದಿಲ್ಲ. ಗಾಡ್ ಈಸ್ ನಾಟ್ ಕಂಟ್ರೋಲಿಂಗ್ ಯುವರ್ ಎಮೋಷನ್ಸ್, ಯುವರ್ ಥಾಟ್ಸ್. ನಿಮ್ಮ ಯೋಚನೆ,
ನಿಮ್ಮ ತೀರ್ಮಾನ ಇದನ್ನು ಯಾವುದನ್ನು ದೇವರು ಹಿಡ್ಕೊಳ್ತಾ ಇಲ್ಲ, ಕಂಟ್ರೋಲ್ ಮಾಡ್ತಾ ಇಲ್ಲ. ಹಿ ಹ್ಯಾಸ್ ಗಿವನ್ ಯು ಫ್ರೀ ವಿಲ್. ಮನುಷ್ಯನೇ, ನಿನ್ನ ದಾರಿಯನ್ನು ನಿನ್ಗೇನು ಬೇಕು ಆರಿಸ್ಕೊಳ್ಳಿ. ಗಾಡ್ ಈಸ್ ನಾಟ್ ಕಂಟ್ರೋಲಿಂಗ್ ದ್ಯಾಟ್. ಆಮೇಲೆ ನಾವು ಇದರಲ್ಲಿ ನಾವು ನೋಡ್ತೇವೆ ಎಲ್ಲಿ ಅಂತ ಹೇಳಿದರೆ, ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತೇವೆ. ಧರ್ಮೋಪದೇಶ ಕಾಂಡ ನೋಡ್ರಿ, 30ನೇ ಅಧ್ಯಾಯ 19ನೇ ವಚನ ನೋಡ್ರಿ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನ ನೋಡ್ರಿ. ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮ್ಯಾಕಾಶಗಳು ಸಾಕ್ಷಿಗಳಾಗಿರಲಾಗಿ, ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ನೋಡ್ರಿ, ಅಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ನೋಡ್ರಿ, ದಯಮಾಡಿ ಅದನ್ನು ಯೋಚನೆ ಮಾಡ್ಬೇಕು ನೀವು. 30:19 ದೇವರು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಆಯ್ಕೆ ಯಾರು ಮಾಡಬೇಕು? ಆಯ್ಕೆ ಯಾರು ಮಾಡಬೇಕು? ನೀವು. ಅದಕ್ಕೆ ದೇವ್ರು ಏನು ಹೇಳ್ತಿದ್ದ ನೋಡ್ರಿ, ನಾನು ಜೀವ ಮರಣಗಳನ್ನು, ಜೀವ ಮರಣ 2 ಮಾರ್ಗ ಇದ್ದಾವೆ ಲೋಕದ ಅಷ್ಟೇ. ಆಮೇಲೆ ದೇವರ ದೃಷ್ಟಿಯಲ್ಲಿ. ಆಮೇಲೆ 2ನೇದು ಆಶೀರ್ವಾದ, ಶಾಪ. ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ದೇವರು ಹೇಳ್ತಿದ್ದಾನೆ, ಈ ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಜೀವನೂ ಇಟ್ಟಿದ್ದೇನೆ, ಮರಣನೂ ಇಟ್ಟಿದ್ದೇನೆ, ಆಶೀರ್ವಾದವನ್ನು ಇಟ್ಟಿದ್ದೇನೆ, ಶಾಪನೂ ಇಟ್ಟಿದ್ದೇನೆ. ಯಾರ ಮುಂದೆ ಇಟ್ಟಿದ್ದಾನೆ? ನಮ್ಮ ಮುಂದೆ ಇಟ್ಟಿದ್ದಾನೆ. ಏನು ಮಾಡಬೇಕಂತೆ? ಆದುದರಿಂದ ಅದರಲ್ಲಿ ದೇವರ ವಾಕ್ಯ ಹೇಳ್ತದೆ, ಇದಕ್ಕೆ ಭೂಮ್ಯಾಕಾಶಗಳು ಸಾಕ್ಷಿಗಳಾಗಿರಲಿ. ದೇವರು ಹೇಳ್ತಿದ್ದಾನೆ, ಭೂಮಿ ಮತ್ತು ಆಕಾಶ. ನೋಡ್ರಿ, ದೇವರು ಎಲ್ಲಿವರೆಗೆ ಹೋಗ್ತಾನಂದ್ರೆ, ಇದು ದೇವರ ನಿರ್ಧಾರ. ದೇವರು ಮಾಡಿದಂಥ ನಿರ್ಧಾರ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಮನುಷ್ಯನೇ, ನಿನ್ನ ಮುಂದೆ ಜೀವನೂ ಇಟ್ಟಿದ್ದೇನೆ, ಮರಣನೂ ಇಟ್ಟಿದ್ದೇನೆ. ನಿನ್ನ ಮುಂದೆ ಆಶೀರ್ವಾದನೂ ಇಟ್ಟಿದ್ದೇನೆ, ಶಾಪನೂ ಇಟ್ಟಿದ್ದೇನೆ. ಏನು ಬೇಕಾದರೂ ಆರಿಸ್ಕೊ. He has given you free will to choose whatever you think is right for you. ನಿನಗೆ ಯಾವುದು ಸರಿ ಕಾಣ್ತದೋ ಅದನ್ನು ನೀನು ಆರಿಸ್ಕೊ. ಆಮೇಲೆ ಅಲ್ಲಿ ಆತನು ಒಂದು ನಮಗೆ ಸಂಕೇತ ಕೊಡ್ತಾನೆ ದೇವರು. ಏನಂದರೆ, ಆದುದರಿಂದ ನೀವು ನಿಮ್ಮ ಸಂತತಿಯವರು, ಅಂದರೆ ನೀವು ನಿಮ್ಮ ಮಕ್ಕಳು ಬದುಕಿಕೊಳ್ಳುವಂತೆ. ದೇವರು ಕೊಡುವಂಥ ಸಲಹೆ. ಗಾಡ್ ಗಿವ್ಸ್ ಅ ಸಜೆಷನ್. ಸಲಹೆ, ಕಮಾಂಡಲ್. ಇಟ್ಸ್ ನಾಟ್ ಆಜ್ಞಲ್. ಇದು ಸಲಹೆಯನ್ನು ಕೊಡ್ತಿದ್ದಾನೆ. ನೀವು ನಿಮ್ಮ ಸಂತತಿಯವರು ಏನು ಮಾಡಬೇಕಂತೆ? ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳ್ರಿ. ಮೇಕ್ ಎ ರೈಟ್ ಚಾಯ್ಸ್ ಇನ್ ಯುವರ್ ಲೈಫ್. ನಿಮ್ಮ ಜೀವಿತದಲ್ಲಿ ಸರಿಯಾದ ಆಯ್ಕೆಯನ್ನು ನೀವು ಮಾಡಬೇಕು. ಗಾಡ್ ಹ್ಯಾಸ್ ಗಿವನ್ ಯು ಫ್ರೀ ವಿಲ್. ಏನು ಬೇಕು ಮಗನೇ ಮಾಡು, ಮಗಳೇ ಏನು ಬೇಕಾದರೂ ಮಾಡು. ಆದರೆ ನಾನು ಈ ವಸ್ತುಗಳನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ. ಜೀವನೂ ಇಟ್ಟಿದ್ದೇನೆ, ಮರಣನೂ ಇಟ್ಟಿದ್ದೇನೆ, ಆಶೀರ್ವಾದ ಇಟ್ಟಿದ್ದೇನೆ, ಶಾಪನೂ ಇಟ್ಟಿದ್ದೇನೆ. ಯಾವುದು ಆರಿಸ್ಕೊಳ್ತೀವಿ ಆರಿಸ್ಕೊ. ಆದರೆ ನನ್ನ ಒಂದು ಬಯಕೆ ಏನಂದರೆ, ಜೀವ ಆರಿಸ್ಕೊ, ಜೀವದ ಮಾರ್ಗ ಆರಿಸ್ಕೊ, ಆಶೀರ್ವಾದ ಆರಿಸ್ಕೊ. ದೇವರ ಹೃದಯಾಂತರ, ದೇವರ ಹೃದಯದಲ್ಲಿ ಏನಿದೆ ಅಂದರೆ, ಮನುಷ್ಯನ ಬಗ್ಗೆ ದೇವರಿಗೆ ಒಳ್ಳೆಯ ಆಲೋಚನೆ ಇದೆ. ಆಮೇಲೆ ದೇವರಿಗೇನಿದೆ? ಒಳ್ಳೆಯ ಆಲೋಚನೆ. ನಮ್ಮೆಲ್ಲರ ಬಗ್ಗೆ ದೇವರಿಗೆ ಒಳ್ಳೆಯ ಆಲೋಚನೆ ಇದೆ. ದೇವರು ನಮ್ಮ ದಿನನಿತ್ಯದ ಎಲ್ಲ ವಿಷಯಗಳನ್ನು ನೋಡಿ ತೀರ್ಮಾನ ಮಾಡಲ್ಲ. ಏನಾಗ್ತದೋ, ಏನಾಗ್ತಾ ಇದೆಯೋ ನಮ್ಮ ಜೀವಿತದಲ್ಲಿ ಅದನ್ನೆಲ್ಲ ನೋಡ್ಲಿಕ್ಕೆ ಹೋಗದೆ ದೇವರೇನು ಮಾಡ್ತಿದ್ದಾನಂದರೆ, ನಮ್ಮ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಾನೆ. ಮಕ್ಕಳೇ, ನೀವು ಬದುಕಿಕೊಳ್ಳಬೇಕಾದ್ರೆ ಚೂಸ್ ದ ಲೈಫ್. ಜೀವವನ್ನು ಆರಿಸ್ಕೊ. ಜೀವವನ್ನು ನೀನು ಆರಿಸ್ಕೊ. ಯಾಕಂದರೆ ಈ ಜೀವದಲ್ಲಿ ನಿಮಗೆ ಬದುಕಲಿಕ್ಕೆ ಆಗ್ತದೆ. ಯು ಕ್ಯಾನ್ ಲೀವ್.
ನೀವು ನಾಶ ಆಗುವುದಿಲ್ಲ, ನೀವು ಯು ಕ್ಯಾನ್ ಲೀವ್, ನೀವು ಬದುಕಿಕೊಳ್ಳುವಂತೆ. ಈಗ ಯೇಸು ಕ್ರಿಸ್ತ ಏನು ಹೇಳ್ತಾನೆ ನೋಡೋಣ. ಯೇಸು ಕ್ರಿಸ್ತನು ಈ ಆಕ್ಸಿಡೆಂಟ್ಗಳ ಬಗ್ಗೆ ಏನು ಹೇಳ್ತಾನೆ ನೋಡ್ರಿ. ಲೂಕ 13ನೇ ಅಧ್ಯಾಯಕ್ಕೆ ಬನ್ನಿ. ಲೂಕ 13 1-5 ವಚನ ಓದಿ. ಲೂಕ 13 1-5. ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನು ಅವರಿಗೆ, ಆ ಗಲಿಲಾಯದವರು ಅಂಥ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲ ಗಲಿಲಾಯದವರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಇಲ್ಲವೇ ಸಿಲೋವಿನಲ್ಲಿ ಬುರುಜು ಬಿದ್ದು ಸತ್ತ ಆ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತಿರೋ ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದರು. ನೋಡ್ರಿ, ಯೇಸು ಕ್ರಿಸ್ತನೇನು ಹೇಳ್ತಾರೆ ನೋಡ್ರಿ. 2 ಘಟನೆಗಳು ಆ ಯೇಸು ಕ್ರಿಸ್ತನಿರುವಾಗ ನಡೀತದೆ. ಒಂದು ಇದರಲ್ಲಿ ನಡೀತದೆ. ಯಾವುದರಲ್ಲಿ? ಪಿಲಾತನು ಏನು ಮಾಡ್ತಾನೆ ಅಂತ ಹೇಳಿದರೆ, ಗವರ್ನರ್ ಅವನು ಪಿಲಾತನು ಯಜ್ಞಗಳನ್ನು ಅರ್ಪಿಸುವಾಗ ಗಲಿಲಾಯದವರ ರಕ್ತವನ್ನು ಮಿಕ್ಸ್ ಮಾಡಿ. ಯಾಕಂದರೆ ಇದು ಬೈಬಲಿನ ದೇವರಿಗೆ ಮನುಷ್ಯರ ರಕ್ತ ಬೇಕಿಲ್ಲ. ಮನುಷ್ಯರ ರಕ್ತ ಯಜ್ಞ ಮಾಡ್ತಿರಲಿಲ್ಲ. ಮಾಡಿದರೆ ಕುರಿದು, ಕೋಳಿದು, ಕರುದು ಆ ರಕ್ತವನ್ನು ಅವರು ಅರ್ಪಿಸ್ತಾಯಿದ್ರು. ಆದರೆ ಇಲ್ಲಿ ಅವನೇನು ಮಾಡ್ತಾನಂತ ಹೇಳಿದರೆ, ಪಿಲಾತನು ಇದನ್ನು ಮಾಡಲಿಕ್ಕೆ ಏನು ಅಲ್ಲಿ ಜನರನ್ನು ಸಾಯಿಸಿ ಅವರ ರಕ್ತವನ್ನು, ಗಲಿಲಾಯದವರ ರಕ್ತವನ್ನು ಸೇರಿಸಿ ಯಜ್ಞ ಮಾಡ್ತಾನೆ. ಅವನಿಗೆ ಇದು ಮಾಡಬೇಕಾಗಿರ್ತದೆ, ಯಹೂದ್ಯರನ್ನು ಕೆಣಕಿಸ್ಬೇಕಾಗಿರ್ತದೆ. ಕೆಣಕಿಸ್ಲಿಕ್ಕೆ ಅವನು ಆ ಥರ ಕೆಲಸ ಮಾಡ್ತಾನೆ. ಇಟ್ ವಾಸ್ ಅಬಾಮಿನೇಷನ್. ಅದೊಂದು ಬೇಡವಾದಂಥ, ದೋಷದಿಂದ ಕೂಡಿದಂಥ ಒಂದು ಯಜ್ಞವಾಗಿತ್ತು. ಆಮೇಲೆ ಇನ್ನೊಂದು ಕಡೆಯಲ್ಲಿ ಒಂದು ಬುರ್ಜು ಬಿದ್ದು 18 ಜನ ಸಾಯ್ತಾರೆ, ಒಟ್ಟಿಗೆ ಸಾಯ್ತಾರೆ. ಅದಕ್ಕೆ ಹೇಳ್ತಾನೆ ಯೇಸು ಕ್ರಿಸ್ತನು, ಅವರು ಕೆಟ್ಟವರು, ಪಾಪಿಗಳು ಅಂಥೇಳಿ ಅವರು ಸಾಯಲಿಲ್ಲ. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದೇ ವೇರ್ ವಿಕೆಡ್ ಪೀಪಲ್. ಅವರು ಕೆಟ್ಟವರು ಎಂಬುದಾಗಿ ಅಲ್ಲ, ಅಥವಾ ದೇವರ ನ್ಯಾಯ ತೀರ್ಪು ಬಂತು, ಇಲ್ಲ. ಯೇಸು ಕ್ರಿಸ್ತನು ಎಂದಿಗೂ ಆಕ್ಸಿಡೆಂಟ್ಸ್ಗಳನ್ನು ಎಂದಿಗೂ ಅದು ದೇವರ ಯೋಜನೆ ಅಲ್ವೇ ಅಲ್ಲ. ನೋ ಆಕ್ಸಿಡೆಂಟ್ ಈಸ್ ಫ್ರಮ್ ಗಾಡ್. ದೇವರಿಂದ ಯಾವ ಆಕ್ಸಿಡೆಂಟ್ಸ್ಗಳು ಆಗೋದಿಲ್ಲ. ಇಟ್ ಕೆನಾಟ್ ಹ್ಯಾಪನ್ ಆ್ಯಂಡ್ ಇಟ್ ವಿಲ್ ನಾಟ್ ಹ್ಯಾಪನ್. ಅದರ 2 ವಿಷಯಗಳನ್ನು ಯೇಸು ಕ್ರಿಸ್ತನು ನಮಗೆ ಹೇಳ್ತಾನೆ. ಇದರಿಂದ ನಾವು ಕಲಿಬೇಕಾದಂಥ ವಿಷಯವನ್ನು ಯೇಸು ಕ್ರಿಸ್ತನು ನಮಗೆ ಹೇಳ್ತಾರೆ. ಮೊದಲನೇದಾಗಿ ಹೇಳುವಂಥದ್ದು ಏನಂದರೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ವೈ ದಿಸ್ ಥಿಂಗ್ಸ್ ಹ್ಯಾಪನ್? ಈ ಒಂದು ಆಕ್ಸಿಡೆಂಟ್, ಈ ಒಂದು ಏನಂದ್ರೆ ವಿಮಾನಿನ ದುರಂತ ಯಾಕೆ ನಡೆಯಿತು? ದೇವರ ವಾಕ್ಯ ಹೇಳ್ತದೆ, ಮಗನೇ ಮಗಳೇ, ದೇವರು ನಿನ್ನೊಟ್ಟಿಗೆ ಮಾತನಾಡ್ತಿದ್ದಾನೆ. ಮುಂಜಾನೆ ವೇಳೆ ನೀನು ದೇವರ ಕಡೆಗೆ ತಿರುಗಿಕೊಳ್ಬೇಕು. He is asking you to turn to God. ನೀನು ನಿನ್ನ ದಾರಿಯಲ್ಲಿ ಹೋಗ್ತಾ ಇದ್ದಿ, ನಿನ್ನ ಜ್ಞಾನವನ್ನು ನಿನ್ನ ಆಧಾರ ಮಾಡ್ಕೊಂಡು ಹೋಗ್ತಾ ಇದ್ದಿ, ನಿನಗಿರುವ ಶಕ್ತಿಯನ್ನು ಆಧಾರ ಮಾಡ್ಕೊಂಡು ಹೋಗ್ತಾ ಇದ್ದಿ. ಅದು ಹಣದ ಶಕ್ತಿನೋ, ದೇಹದ ಶಕ್ತಿನೋ, ವಾಟ್ ಎವರ್ ಇಟ್ ಈಸ್, ಯು ಆರ್ ಏನಂದರೆ ಫಾಲೋವಿಂಗ್ ಯುವರ್ ಓನ್ ವೇಸ್. ನಿನ್ನ ಸ್ವಂತ ಮಾರ್ಗವನ್ನು ಹಿಡ್ಕೊಂಡು ನೀನು ಹೋಗ್ತಾ ಇದ್ದಿ. ಅದಕ್ಕೆ ದೇವರು ಈ ಘಟನೆಯಿಂದ ಏನು ಹೇಳ್ತಿದ್ದಾನೆ ಅಂದರೆ, ಮಗನೇ ಮಗಳೇ, ದೇವರ ಕಡೆಗೆ ನೀನು ತಿರುಗಿಕೊ. ಟರ್ನ್ ಟು ಗಾಡ್, ಟರ್ನ್ ಟು ಗಾಡ್. ಎರಡನೇದಾಗಿ ಅಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ.
ನೀವು ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ಏನಾಗ್ತೀರಿ ನೀವು? ಹಾಳಾಗಿ ಹೋಗುವಿರಿ. ಯು ವಿಲ್ ಪೆರಿಶ್. ನೀವು ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ, ಇಟ್ ಈಸ್ ಅ ಟೈಮ್ ಟು ರಿಯಲೈಸ್, ನಾನು ದೇವರ ಮಾರ್ಗದಲ್ಲಿ ನಡೀತಾ ಇದ್ದೇನೋ ಇಲ್ಲವೋ. Whether I am a child of God or not, ನಾನು ದೇವರ ಮಗನು ಮಗಳಾಗಿ ಜೀವಿಸ್ತಾ ಇದ್ದೇನೋ ಇಲ್ಲವೋ. ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳಬೇಕಾದಂಥ ಸಮಯ ಇದು. ಇದರಿಂದ ಏನಂದರೆ ನಮಗೆ ಒಂದು ಎಚ್ಚರಿಕೆ ಬರಬೇಕು, ನಾವು ಎಚ್ಚೆತ್ತುಕೊಳ್ಬೇಕು. ಅಂದರೆ ಏನಂದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟು ಅಸ್. ಏನು ಬೇಕಾದರೂ ನಮ್ಮ ಜೀವಿತದಲ್ಲಿ ನಡೆದು ಹೋಗ್ತದೆ. ಇದೊಂದು ಪಾಠ ನಮಗೆ. ನನಗೆ ಅದು ಕಥೆಗಳನ್ನು ಓದಲಿಕ್ಕೆ ಏನಂದರೆ ಈಗ ಅದನ್ನು ಓದುವಷ್ಟು ಇದಾಗ್ತಾ ಇಲ್ಲ ನನಗೆ. ಆ ಕಥೆಗಳನ್ನು ಕೇಳುವಾಗ ಒಂದೊಂದು ಕಥೆಗಳು ಒಂದೊಂದು ಥರ. ಒಬ್ಬನು ಇಲ್ಲಿ MBBS ಮಾಡಿದ ಕೋಲಾರಲ್ಲಿ. ಪ್ರತೀಕ ಏನೇ ಹೆಸರು, ಲಂಡನ್ನಲ್ಲಿ ಕೆಲಸ ಮಾಡ್ತಿದ್ದ, ಡಾಕ್ಟ್ರಾಗಿ ಕೆಲಸ ಮಾಡ್ತಿದ್ದ, 6 ವರ್ಷ ಮಾಡಿದ್ದ. ಹೆಂಡತಿ ಮಕ್ಕಳು ಗುಜರಾತಲ್ಲಿದ್ದರು. 2 ಹುಡುಗರು, ಒಬ್ಬ ಹುಡುಗಿ. ಅವರು ಏನಂದರೆ ಅವನು 6 ವರ್ಷ ಆದಮೇಲೆ ಅಲ್ಲಿ ಅಲೌ ಮಾಡ್ತಾರೆ, ನಿಮ್ಮ ಫ್ಯಾಮ್ಲಿ ಕರ್ಕೊಂಡು ಬರ್ಬೋದು ಅಂತ. ಬಂದು ತನ್ನ ಹೆಂಡತಿ, ಆ 3 ಮಕ್ಕಳು, ಚೆಂದ ಇದ್ದಾರೆ ನೋಡಲಿಕ್ಕೆ. ಆ ಮಕ್ಕಳು ನೀವು ನೋಡುವಾಗ ನಿಮಗೆ ನಿಮ್ಮ ಜೀವ ಇದೇ ಆಗ್ತದೆ, ಹೊರಗೆ ಬರ್ತದೆ. ಅವ್ರದ್ದೆಲ್ಲ ಸೆಲ್ಫಿ ತೆಗೆದಿದ್ದಾರೆ ಅವರು. ನಾವು ಎಲ್ಲ ಹೋಗ್ತಾ ಇದ್ದೇವೆ ಅಂತ ಹೇಳಿ ಸೆಲ್ಫಿ ತೆಗೆದು ಪೋಸ್ಟ್ ಮಾಡಿದ್ದಾರೆ ಇದರಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಒಟ್ಟಿಗೆ ಸತ್ರು ಇವರು ಎಲ್ಲರೂ, ತಂದೆ ತಾಯಿ 3 ಮಕ್ಕಳು ಸುಟ್ಟು ಹೋದ್ರು. ಹೇಗೆ ಓದ್ತೀರಿ ಇದನ್ನು ನೀವು? ಓದ್ಲಿಕ್ಕೆ ಹೇಗೆ ಸಾಧ್ಯತೆ ಇದೆ? ನಮ್ಮ ಮಕ್ಕಳೇ ಆಗಿದ್ರೆ ಅವರು ಸುಮ್ಮನೆ ಇರ್ತಿದ್ವ ನಾವು? ಎಷ್ಟೊಂದು ಏನಂದರೆ ಈ ಗೋಳು ಅಂತೀರ, ಎಷ್ಟು ಒಬ್ಬೊಬ್ಬರ ಕತೆ ಒಂದೊಂದು ಥರ. ಅದಕ್ಕೆ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾನೆ, ಮಗಳೇ ಮಗನೇ, ನೀನು ದೇವರ ಕಡೆಗೆ ತಿರುಗಿಕೋ. ದಿಸ್ ಇಸ್ ಅ ಟೈಮ್ ಟು ಟರ್ನ್ ಟು ಗಾಡ್. ಸಾಕು ನಿನ್ನ ಜೀವಿತ, ನಿನ್ನ ಸ್ವಂತ ಇಷ್ಟಾನುಸಾರವಾಗಿ ಬದುಕಲಿಕ್ಕೆ ನೋಡ್ತಾ ಇದ್ದಿ. ಬಟ್ ಗಾಡ್ ಇಸ್ ಸೇಯಿಂಗ್ ಸ್ಟಾಪ್ ಇಟ್. ಸಾಕು. ದೇವರ ಕಡೆಗೆ ನೀನು ತಿರುಗಿಕೋ. ನಿನ್ನ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪ ಮಾಡು. ರಿಪೆಂಟ್, ಪಶ್ಚಾತ್ತಾಪ ಮಾಡು. ಮತ್ತೆ ದೇವರ ಕಡೆಗೆ ತಿರುಗಿಕೋ. ದೇವರೇ, ನಿನ್ನನ್ನು ಬಿಟ್ಟು ಜೀವಿಸಲಿಕ್ಕೆ ನಾನು ನೋಡ್ತಾ ಇದ್ದೇನೆ. ನನ್ನ ಸ್ವಂತ ಮಾರ್ಗದಲ್ಲಿ ನಾನಿದ್ದೇನೆ. ಈ ಸಮಯದಲ್ಲಿ ನಾನು ಪಶ್ಚಾತ್ತಾಪ ಪಡ್ತೇನೆ. ನಿನ್ನ ಬಳಿಗೆ ನಾನು ಬರುತ್ತೇನೆ. ಯು ಮೇಕ್ ಎ ಡಿಸಿಷನ್. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತದೆ, ಯು ವಿಲ್ ಪೆರಿಶ್ ಎಂಬುದಾಗಿ ಶಬ್ದ ಯೂಸ್ ಮಾಡಿದೆ. ಹಾಳಾಗಿ ಹೋಗುವಿರಿ. ಪೆರಿಶ್, ನೀನು ಹಾಳಾಗಿ ಹೋಗ್ತಿ. ದೇರ್ ಇಸ್ ನಥಿಂಗ್ ಇನ್ ಬಿಟ್ವೀನ್. ಇದರ ಮಧ್ಯದಲ್ಲಿ ಬೇರೆ ದಾರಿ ಇಲ್ಲ. ಐದರ್ ಲೈಫ್ ಆರ್ ಐದರ್ ಡೆತ್. ಲೈಫ್ ಆರ್ ಡೆತ್. ಜೀವ ಮರಣ ಅಷ್ಟೇನೆ. ಶಾಪ ಆಶೀರ್ವಾದ, ಶಾಪ ಅಷ್ಟೇನೆ. ಅದರ ಮಧ್ಯದಲ್ಲಿ ಒಂದು ದಾರಿ ಇಲ್ಲ. ದೇವರ ಬಳಿಗೆ ಹೋಗಲಿಕ್ಕೆ ಎರಡು ಏನಂದರೆ, ದೇವರು ನಮ್ಮ ಮುಂದೆ ಇಡ್ತಾನೆ, ನೋಡಪ್ಪ 2 ಇಟ್ಟಿದ್ದೇನೆ, ನಿನ್ಗೆ ಯಾವುದು ಬೇಕೋ ಆರಿಸು. ನಿನ್ನ ಇಷ್ಟಾನುಸಾರವಾಗಿ ಆರಿಸು.
ಈ ಮುಂಜಾನೆ ವೇಳೆ ನನ್ನ ಪ್ರಾರ್ಥನೆ, ನನ್ನ ಇಷ್ಟ ಏನಂದರೆ, ನೀವ್ಯಾರು ನಿಮ್ಮ ಜೀವಿತದಲ್ಲಿ ಏನಂದರೆ ಒಂದು ತಪ್ಪು ತೀರ್ಮಾನ ಮಾಡಬೇಡ್ರಿ. ನಾವು ಹೀಗೆ ಇರುವುದಿಲ್ಲ, ಇವರು ಹೀಗೆ ಇರು. ನಾವು ಎಲ್ಲ ವಿಮಾನದಲ್ಲಿ ನಾನು ನಿಮ್ಮ ಆಂಟಿ ಪ್ರಯಾಣ ಮಾಡುವಾಗ ಪ್ರೇಯರಲ್ಲಿ ಇರ್ತೇವೆ, ಪ್ರಾರ್ಥನೆಯಲ್ಲಿ ಇರ್ತೇವೆ. ದೇವರೇ, ಇದು ಮೇಲೆ ಸರಿಯಾಗಿ ಲಿಫ್ಟ್ ಆಗಲಿ. ಅದು ಹೋಗುವಾಗ ನೋಡ್ಬೇಕು ನೀನು, ಕೆಲವು ಸರಿ ಹಿಂಗೆ ಆಗ್ತದೆ, ಅದು ಬಂಪ್ ಆಗ್ತದೆ. ನಮಗೆಲ್ಲ ಅನ್ನಿಸ್ತದೆ ಏನಾರ ಬಿದ್ದರೆ ಏನಾಗ್ತದೆ, ಮೂಳೆ ಸಹ ಸಿಕ್ಕುವುದಿಲ್ಲ. ಹೀಗೆ ಆಗ್ತದೆ. ಹೀಗೆ ವಿಮಾನದಲ್ಲೇ ಹಾರೋದೇನೋ ಅದು ಚೆಂದ ಕಾಣ್ತದೆ ಮೇಲೆ, ಇಲ್ಲಿಂದ ನೋಡುವಾಗ ಕೂತವ್ರಿಗೆ ಗೊತ್ತು. ಅದರ ಮಜಾ ಯಾರಿಗೆ ಗೊತ್ತು? ಕೂತವ್ರಿಗೆ ಗೊತ್ತು. ಯಾಕೆಂದರೆ ಜೀವದ ಇದು ಇರಲ್ಲ, ಏನು ಭರವಸೆ ಇಲ್ಲ. ಈ ರೈಲ್ವೇದಲ್ಲಿ ಏನಾರು ಆಕ್ಸಿಡೆಂಟ್ ಆದರೆ ಏನೋ ಕೈಯೇನೋ ಕಾಲು ಮುರ್ಕೊಂಡಿರ್ಬೋದು, ಆದರೆ ಇಲ್ಲಿ ಏನು ಸಿಕ್ಕೋದಿಲ್ಲ. ಅದು ಸಮುದ್ರದಲ್ಲಿ ಬಿದ್ದರೆ ಮುಗ್ದೇ ಹೋಯ್ತು. ಅಲ್ಲಿರುವಂಥ ಮೀನುಗಳು ತಿಂದು ಬಿಡ್ತವೆ, ಮುಗಿದೋಗ್ತವೆ. ಇಟ್ಸ್ ಅ ಲೈಫ್ ಈಸ್ ಒಂದು ಏನಂದರೆ ನಮ್ಮ ಜೀವಿತ ಬಹಳ ಕ್ಷಣಿಕವಾದದ್ದು. ಮೂಮೆಂಟ್ರಿ ಲೈಫ್. ನೀವು ಬಾಳುವಂಥದ್ದು ಕ್ಷಣಿಕ ಜೀವಿತ. ನಾವು ಏನೇನು ಕನಸು ಕಂಡಿದ್ರು ಅವರೆಲ್ಲ ಗೊತ್ತಿಲ್ಲ ನನಗೆ. ಗಂಡ, ಹೆಂಡತಿ, ಮಕ್ಕಳು, ಅವ್ರಿಗೇನು ಗೊತ್ತಿಲ್ಲ. ಪ್ರಿಯರೇ, ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳೋಣ. ನಮಗಿರುವುದು ಯಾವುದು ನಮಗೆ ಸಹಾಯ ಮಾಡಲ್ಲ. ನಮ್ಮ ಜ್ಞಾನ. ಅವ್ರು ಡಾಕ್ಟ್ರ್ ಆಗಿದ್ದವನು MBBS, ತನ್ನ ಜೀವ ಉಳಿಸ್ಕೊಳಕ್ಕಾಗಲಿಲ್ಲ, ತನ್ನ ಮಕ್ಕಳ ಜೀವ ಉಳಿಸ್ಕೊಳಕ್ಕಾಗಲಿಲ್ಲ. ಹೋಯ್ತು. ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ಇಟ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್. ನಿಮಗೆ ಎಷ್ಟೇ ಬ್ಯಾಂಕಲ್ಲಿ ಹಣ ಇಟ್ಕೊಳ್ಳಿ, ಅದು ನಿಮ್ಮ ಜೀವಿತಕ್ಕೆ ಆಧಾರ ಅಲ್ಲ. ಅದು ಒಂದೇ ಒಂದು ನಿಮ್ಮ ಜೀವಿತಕ್ಕೆ ಆಧಾರ ದೇವರು ಅಷ್ಟೇ. ಆಮೇನ್. ಓನ್ಲಿ ಗಾಡ್ ಈಸ್ ಯುವರ್ ಎವ್ರಿಥಿಂಗ್. ಆ ದೇವರು ಮಾತ್ರ ನಿಮ್ಗೆ ಇರುವುದಾಗಿದ್ದರೆ ಆತನು ಏನಾದರೆ ಸಕಲವೂ ಸಮಸ್ತವೂ ಆಗಿದ್ದ. ಆತನನ್ನು ಆಧಾರ ಮಾಡಿಕೊಂಡ್ರೆ ಬೇರೆ ಎಲ್ಲ ವಿಷಯಗಳು ಕ್ಷಣಿಕವಾದ. ದೇವರ ಕಡೆಗೆ ತಿರುಗಿಕೋ ಅಂದರೆ ಇದೇ ಕರ್ತನು ಹೇಳುವಂಥ ಮಾತು, ಯೇಸು ಹೇಳುವಂಥ ಮಾತಿಲ್ಲ. ದೇವರ ಕಡೆಗೆ ಪಶ್ಚಾತ್ತಾಪ ಪಡು, ದೇವರ ಕಡೆಗೆ ನೀನು ತಿರುಗು. ಟರ್ನ್ ಟು ಗಾಡ್, ರಿಪೆಂಟ್ ಫಾರ್ ಯುವರ್ ಸಿನ್ಸ್. ಇಲ್ಲಾಂದರೆ ಹಾಳಾಗಿ ನಾವು ಹೋಗ್ತೇವೆ. ಕೆಟ್ಟ ಸಮಯ ಅಂತ ಹೇಳಿ ನಾನು ಸ್ವಲ್ಪ ಹೇಳಿ ಬಿಡ್ತೇನೆ. ಯಾಕಂದರೆ ನೀವು ಕೆಟ್ಟ ಸಮಯ ಅಂದರೆ 2 ವಿಷಯಗಳ ಇದ್ದಾವೆ. ಆ್ಯಕ್ಚುಲಿ 3 ಇದೆ, ನಾನು 2 ಮಾತ್ರ ಹೇಳ್ತೇನೆ. ರೋಮಾಪುರ ಪತ್ರಿಕೆ ನೋಡ್ರಿ 5:12. ರೋಮ 5:12 ನೋಡ್ರಿ. ಈ ವಿಷಯ ಹೆಂಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿದೆ ಏನಂದರೆ, ಮನುಷ್ಯನಲ್ಲಿ ಪಾಪದ ಸ್ವಭಾವ ಇರುವುದರಿಂದ ಈ ಪಾಪ ಏನಾಗಿದೆ ಅಂದರೆ ಎಲ್ಲ ಕಡೆಯಲ್ಲಿ ಹರಡಿಕೊಂಡಿದೆ. ಅದಕ್ಕಾಗಿ ಮನುಷ್ಯನು ಏನೇ ಮಾಡಿದರೂ, ವಾಟ್ ಎವರ್ ಹಿ ಡಸ್, ನೀವು ತಿಳ್ಕೊಳ್ಳಬೇಕಾದದ್ದು ಏನಂದರೆ, ಇದು ಮನುಷ್ಯನಿಂದ ನಿರ್ಮಾಣ ಆಗಿದೆ ಅಷ್ಟೇ. ಮನುಷ್ಯನ ನಿರ್ಮಾಣದಲ್ಲಿ ಏನಿದೆ ಅಂದರೆ ದೋಷಗಳು ಇದ್ದೇ ಇರ್ತವೆ. ಮನುಷ್ಯನ ನಿರ್ಮಾಣದಲ್ಲಿ ಏನಿರ್ತದೆ? ದೋಷಗಳು ಇದ್ದೇ ಇರ್ತವೆ. ಯಾಕಂದರೆ ಮನುಷ್ಯನ ಈ ಒಂದು ಬಿದ್ದು ಹೋದ ಸ್ವಭಾವ. ಎಲ್ಲರೂ ಅಂದರೆ ಎಲ್ಲರೂ, ನಮ್ಮಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಆ ಒಂದು ಸ್ವಭಾವದಲ್ಲಿ ಇರುವುದರಿಂದ, ಈ ಸ್ವಭಾವದಲ್ಲಿ ನಾ ಏನೇ ಮಾಡಿ ಇದು ಬಾಟಲ್ ಮಾಡಿದರೆ ನಿಂತ್ಕೊಳ್ಳಿ, ಸ್ವಲ್ಪ ಸಮಯ ಇರ್ತದೆ, ಆಮೇಲೆ ಅದು ಇದಾಗಿ ಹೋಗ್ತದೆ. ಇಟ್ ವಿಲ್ ಬಿ ದೇರ್. ಮನೆ ಕಟ್ತೇವೆ, ಸ್ವಲ್ಪ ಸಮಯ ಇರ್ತದೆ, ಕೆಲವು ವರ್ಷ, 30 ಇರ್ಬೋದು, 50 ವರ್ಷ ಇರ್ಬೋದು, 100 ವರ್ಷ ಇರ್ಬೋದು, ಬಟ್ ಇಟ್ ವಿಲ್ ಗೋ. ಒಂದಿನ ಅದರ ಸ್ಟ್ರೆಂತ್ ಹೋದ್ಮೇಲೆ ಹೋಗ್ತದೆ. ಪ್ರಿಯರೇ,
ನಾವು ಎಷ್ಟೇ ಹಣ ಇಟ್ಕೊಳ್ಳಿ, ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ನಮ್ಮ ಜೀವಿತದಲ್ಲಿ ಏನು ಬೇಕಂದರೆ ಆ ಜೀವವುಳ್ಳ ದೇವರು ನನಗೆ ಆಧಾರವಾಗಿದ್ದಾನೆ, ನನ್ನ ಆಶ್ರಯ ಆಗಿದ್ದಾನೆ. ಇಲ್ಲಿದ್ದರೆ ನಮಗೇನು ಪ್ರಯೋಜನ ಇಲ್ಲ. ನಥಿಂಗ್ ಕ್ಯಾನ್. ಈ ಮನುಷ್ಯನಿಂದ ಏನೇ ನಿರ್ಮಾಣ, ಚೇರ್ ತಗೊಳ್ಳಿ, ಟೇಬಲ್ ತಗೊಳ್ಳಿ, ಏನೇ ಇರಲಿ, ಇಟ್ ಹ್ಯಾಸ್ ಏನಂದರೆ ಅದಕ್ಕೆ ಒಂದು ಸಮಯ ಇದೆ, ಯಾವಾಗ ಅದು ಹೋಗಬೇಕೋ ಹೋಗ್ತದೆ. ಎರಡನೇದಾಗಿ ಇನ್ನೊಂದು ವಚನ ನೋಡ್ರಿ, ಇಂಥ ಕೆಟ್ಟ ಸಮಯವನ್ನು ಎರಡನೇದಾಗಿ ಇದು ನೋಡಿ, ಯಾಕೋಬ 4:14 ನೋಡಿ, 4:14. ನಿಮ್ಮ ಜೀವಮಾನವು ಎಂಥದ್ದು, ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಅಂಬೆಯಂತಿರುತ್ತೀರಿ. ಅದೇ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದರೆ 4:14 ಬರುವಾಗ, ನಿಮ್ಮ ಜೀವಮಾನವು ಎಂಥದ್ದು ಪ್ರಶ್ನೆ ಮಾಡ್ತದೆ. ವಾಟ್ ಈಸ್ ಯುವರ್ ಲೈಫ್ ಲೈಕ್? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಹೋಗುವ ಹಬೆಯಂತಿರುತ್ತೀರಿ. ಹಬೆ ಅಂದ್ರೇನು? ಮಂಜು. ಹಬೆ ಅಂದ್ರೇನು? ಮಂಜು. ಬೆಳಿಗ್ಗೆ ಕಾಣ್ತದೆ, ಆಮೇಲೆ ಕಾಣೋದಿಲ್ಲ. ಅದೇ ಹೇಳೋದು, ಹಬೆ ಅಂತಿದ್ದೀರಿ. ಯುವರ್ ಲೈಕ್ ಏನಂದರೆ ಮಿಸ್ಟ್. ಭಾಳ ಒಳ್ಳೆಯದು. ಬೆಳಗಿನ ಒಂದು ಹಬೆ ಎಷ್ಟು ಚೆನ್ನಾಗಿರ್ತದೆ, ತಂಪಾಗಿರ್ತದೆ. ಬಿಸಿಲು ಬರುವಾಗ ಏನಾಗ್ತದೆ, ಅದು ಗಾನ್. ಸೊ ನಾವು ತಿಳ್ಕೊಳ್ಳಬೇಕಾದದ್ದೇನೆಂದರೆ ನಮ್ಮ ಜೀವಿತ, ಯು ಕೆನಾಟ್ ಪ್ರಿಡಿಕ್ಟ್ ವಾಟ್ ಹ್ಯಾಪನ್ಸ್ ಟು ಯು ನೆಕ್ಸ್ಟ್ ಮೂಮೆಂಟ್ಸ್. ನಿನ್ನ ಜೀವಿತದ ಇನ್ನೊಂದು ಕ್ಷಣದಲ್ಲಿ ಏನಾಗ್ತದೆ ನಿನಗೆ ಗೊತ್ತಿಲ್ಲ. ಯು ಡೋಂಟ್ ನೋ. ಯು ಕಾಂಟ್ ಪ್ರಿಡಿಕ್ಟ್ ಅಬೌಟ್ ಇಟ್. ಕೊನೆಯದಾಗಿ ಲೂಕ 22:42 ನೋಡ್ರಿ. ಯೇಸು ಕಷ್ಟದ ಸಮಯವನ್ನು ಏನು ಮಾಡಿದ ನೋಡ್ರಿ. ಯೇಸು ಕಷ್ಟದ ಸಮಯವನ್ನು ಯಾವ ರೀತಿಯಲ್ಲಿ ಆತನು ನಿಭಾಯಿಸಿದ ನೋಡ್ರಿ. 22:42 ನೋಡ್ರಿ ಲೂಕ. ಯೇಸು ಕ್ರಿಸ್ತನಿಗೆ ಬಂದಂಥ ಕೆಟ್ಟ ಸಮಯ, ಪಾತ್ರೆ, ನೀನು ಎಲ್ಲರಿಗೋಸ್ಕರವಾಗಿ ಸಾಯಬೇಕು. ಇಲ್ಲೆಲ್ಲ ಇವರು ಹಿಡಿಲಿಕ್ಕೆ ಸಜ್ಜರಾಗ್ತಿದ್ದಾರೆ. ಇವರೆಲ್ಲ ರೋಮದವರು, ಇವರು ಯಹೂದ್ಯರು ಹಿಡಿಯುವುದಕ್ಕೆ ಸಿದ್ಧರಾಗ್ತಿದ್ದಾರೆ. ಯೂದನು ಅದರಲ್ಲಿ ಸೇರ್ಕೊಂಡಿದ್ದಾನೆ. ಎಲ್ಲ ಬರ್ತಿದ್ದಾರೆ. ಕೆಟ್ಟ ಸಮಯ ತುಂಬಿದೆ. ಯೇಸುವಿನ ಸುತ್ತಲೂ ತುಂಬಿದೆ. ಯೇಸುವಿಗೆ there was no escape route. ಯೇಸು ಅಲ್ಲಿಂದ ಓಡಿ ಹೋಗ್ಲಿಕ್ಕೆ ಯಾವ ದಾರಿ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತನು ಕೆಟ್ಟ ಸಮಯವನ್ನು ಹೇಗೆ ನಿಭಾಯಿಸ್ತಾನೆ, ಏನು ಮಾಡ್ತಾನೆ ಯೇಸು ಕ್ರಿಸ್ತನು ಇಲ್ಲಿ? ಕೆಟ್ಟ ಸಮಯವನ್ನು ಏನು ಮಾಡ್ತಾನೆ? ಅದೆಲ್ಲ ಸರಿ, ಪ್ರಾರ್ಥನೆ ಮಾಡ್ತಾನೆ. ಆಮೇಲೆ ಏನು ಮಾಡ್ತಾನೆ? ವಾಟ್ ಹಿ ಡಸ್. ಕೆಟ್ಟ ಸಮಯವನ್ನು ಯಾರ ಕೈಯಲ್ಲಿ ಇಡ್ತಾನೆ? ಅದು ಹೇಳುತ್ತ. ವೆನ್ ಥಿಂಗ್ಸ್ ಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ಯು, ಯು ಕಾಂಟ್ ಬೇರ್, ನಿಮಗೆ ಸಹಿಸಲಿಕ್ಕೆ ಆಗಲ್ಲಪ್ಪ, ಸಾಕಪ್ಪ, ಐ ಕಾಂಟ್ ಡೂ ಎನಿಥಿಂಗ್ ಎಲ್ಸ್. ನಿನ್ನ ಕೆಟ್ಟ ಸಮಯವನ್ನು ದೇವರ ಕೈಯಲ್ಲಿಡು ಅಷ್ಟೇ. ದೇವರೇ, ನಿನ್ನ ಚಿತ್ತವಿದ್ದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗ್ಲಿ. ಇಟ್ ವಿಲ್ ಗೋ. ಆದರೆ ದೇವರು ಏನು ಮಾಡಿದ್ದಂದರೆ, ಯೇಸು ಆ ಪಾತ್ರೆ ಕುಡಿಲೇಬೇಕಾಯಿತು. ಕುಡಿದದ್ದರಿಂದ ಆಶೀರ್ವಾದ ಯಾರಿಗೆ ಬಂತು? ನಮ್ಮೆಲ್ಲರಿಗೆ. ಆಮೇಲೆ ಆದರೆ ಯೇಸುವಿಗೆ ಆದಂಥ ಕೆಟ್ಟದ್ದು ಸೈತಾನ ಅಂದ್ಕೊಂಡ. ಆದರೆ ದೇವರೇನು ಮಾಡಿದ? ಕೆಟ್ಟದನ್ನು ನಮ್ಮೆಲ್ಲರಿಗೇನು ಮಾಡಿದ? ಆಶೀರ್ವಾದ.
ಅದಕ್ಕೆ ನಿಮ್ಮ ಕೆಟ್ಟ ಸಮಯವನ್ನು ಯಾರ ಕೈಲಿ ಕೊಡ್ರಿ? ನಿಮಗೆ ನೀವು ಬಾಯಿಸ್ಲಿಕ್ಕೆ ಆಗಲ್ಲ. ದೇವರೇ, ಸಾಕಾಯಿತು, ನನಗೆ ಜೀವನ ಸಾಕಾಯಿತು, ಇನಫ್ ಆಫ್ ಇನಫ್, ಸಾಕಾಗಿ ಹೋಯಿತು ನನಗೆ, ನಾನು ಏನು ಮಾಡಲಿ? ನಿನ್ನ ಕೆಟ್ಟ ಗಳಿಗೆ, ನಿನ್ನ ಕೆಟ್ಟ ಸಮಯ, ನಿನಗೆ ಕೆಟ್ಟ ಒಂದು ವಿಷಯಗಳು ಬರುವಾಗ ದೇವರ ಕೈಯಲ್ಲಿಟ್ಕೊಡು. ದೇವರೇ, ನಿನ್ನ ಚಿತ್ತದಂತೆ ಮಾಡು. ಅಷ್ಟೇ, ದೇವರ ಚಿತ್ತದಂತೆ ಆಗ್ತದೆ. ಯೇಸುವಿನ ಸಾವು ಒಳ್ಳೆಯದಾಯಿತು. ಅನೇಕ ದಾರಿ ತಪ್ಪಿದ ಜನರಿಗೆ ಯೇಸು ಬೆಳಕಾದ. ಆತನು ಸಹಾಯ ಮಾಡ್ತಾರೆ, ನಮ್ಮನ್ನು ನಡೆಸ್ತಾರೆ. ದಯಮಾಡಿ ಸಮಯದಲ್ಲಿ ಈ ವಿಷಯವನ್ನು ನೆನಪಿನಲ್ಲಿಟ್ಕೊಳ್ಳಿ. ಆಕ್ಸಿಡೆಂಟ್ 241 ಜನ ಪ್ಲಸ್ 38 ಜನ, 279 ಪೀಪಲ್ ಪೆರಿಶ್ಡ್. ಇಹಲೋಕ ಯಾತ್ರೆಯನ್ನು ಮುಗಿಸಿ ಹೋದರು, ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರಿಂದ ಹಿಡ್ಕೊಂಡು. ಹಾಗೆ ನಿಮ್ಮ ಸಮಯ ಗೊತ್ತಿಲ್ಲದ, ನಾಳೆ ಏನಾಗ್ತದೆ ನಮ್ಮ ಜೀವಿತದಲ್ಲಿ ಗೊತ್ತಿಲ್ಲ, ಇನ್ನೊಂದು ನಿಮಿಷದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಬಟ್ ಏನಾದರೂ ಒನ್ ಥಿಂಗ್, ನಮ್ಮ ದೇವರ ಕೈಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ದೇವರೇ, ನೀನು ನಡೆಸು. ಈ ಲೋಕದಲ್ಲಿ ನಡಿಲಿಕ್ಕೆ ನನಗೆ, ನನ್ನ ಹೆಜ್ಜೆಗೆ ಬಲವನ್ನು ಕೊಡು, ನನ್ನ ಮನಸ್ಸಿಗೆ ಬಲವನ್ನು ಕೊಡು, ಸಹಾಯ ಮಾಡು. ದಯಮಾಡಿ ಎಲ್ಲರೂ ಎದ್ದು ನಿಂತ್ಕೊಳ್ರಿ. ನಾವು ಆಶ್ರಯವು ನಾವು ಹಾಡನ್ನು ಪ್ರಾರ್ಥನಾ ಪೂರ್ವಕವಾಗಿ ಹಾಡಿಕೊಡೋಣ. ಇನ್ನು ಯಾರಿಗೆ ಯೇಸು ಕ್ರಿಸ್ತನ ಕಡೆಗೆ ನೀವು ತಿರುಗಲಿಲ್ಲವೋ ತಿರುಗಿಕೊಡ್ರಿ, ಈಗಲಾದರೂ ತಿರುಗಿಕೊಡ್ರಿ. ನಿಮ್ಮ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪ ಮಾಡ್ರಿ. ಹಾಳಾಗಿ ಹೋಗಬೇಡ್ರಿ. ಮಗನೇ, ಮಗಳೇ, ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತೇನೆ. ಹಾಳಾದಂಥ ದಾರಿಗೆ ಹೋಗಬೇಡ್ರಿ, ಜೀವದ ದಾರಿಯನ್ನೇ ಹಿಡೀರಿ. ದೇವರ ಬಳಿಗೆ ಬನ್ರಿ. ನಿಮ್ಮ ಕೆಟ್ಟ ಸಮಯ ದೇವರ ಕೈಯಲ್ಲಿಟ್ಟುಬಿಡ್ರಿ. ನಿಮಗೆ ಆಗೋದಿಲ್ಲ, ದೇವರ ಕೈಯಲ್ಲಿಟ್ರಿ ಸಾಕು. ದೇವರೇ, ಈ ಗಳಿಗೆಯಿಂದ ನೀನೇ ಪಾರು ಮಾಡು. ಇದು ನನ್ನನ್ನು ಬಿಟ್ಟು ಹೋಗಲಿ ದೇವರೇ. ದೇವರ ಕೈಯಲ್ಲಿ ನಿಮ್ಮ ಸಮಯಗಳನ್ನಿಟ್ರಿ.